ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿ ಇರುವಂತಹ ಪತ್ರಿಕೆಗೆ ಕೋಟಿಯ ಜಾಹೀರಾತನ್ನ ನೀಡಿದೆ. ಈ ನಡೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ಗೆ 2.89 ಕೋಟಿ ಜಾಹೀರಾತು. ಮತ್ತೆ ವಿವಾದದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ಸರ್ಕಾರ. ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಅದೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ನಮ್ಮ ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಿಯಂತ್ರಿಸೋ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಬರೋಬ್ಬರಿ 2.89 ಲಕ್ಷದಷ್ಟು ಜಾಹೀರಾತು ಕೊಟ್ಟಿದೆ. ಗಾಂಧಿ ಫ್ಯಾಮಿಲಿಗೆ ದಾನ ಕೊಡುವ ಪ್ರಕ್ರಿಯೆ. ಸಿದ್ದು ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿ. ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ. ರಾಷ್ಟ್ರೀಯ ಪತ್ರಿಕೆಗಳಿಗಿಂತ, ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ. ತಾಯಿ ಮಗ ಇನ್ನೂ ಬೇಲ್ ಮೇಲಿದ್ದಾರೆ. 1.9 crore was given to the National Herald during 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್, ಅದೇ ಸ್ಕ್ಯಾಮ್ದಲ್ಲಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು, ಓನರ್ಸು, ಎನ್ಜಿಒದೇನವರು ಇದ್ದಾರೆ. ತಾಯಿ ಮಗ ಬೇಲ್ ಮೇಲಿದ್ದಾರೆ. ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕ್ಕೆ ಬರಾಬರ್. ಆರ್ಎಸ್ಎಸ್ನವರ ಪ್ರತಿಮೆಗೆ ಹಣ ಎಲ್ಲಿಂದ ಬರುತ್ತೆ? ಆರ್ಎಸ್ಎಸ್ ಒಂದು ಮ್ಯಾಗಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನ್ ಇಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದಾರೆ ಗೊತ್ತಿದೆ, ಯಾರು ತಗೊಂತಾ ಇದಾರೆ ಗೊತ್ತಿದೆ. ಯಾವ ನಿಯಮವನ್ನ ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಅಂಡ್ ರನ್ ಮಾಡಿದ್ರೆ ಹೇಗೆ? ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಅದೇ ಪತ್ರಿಕೆಗೆ ಜಾಹೀರಾತು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿ ಇರುವಂತಹ ಪತ್ರಿಕೆಗೆ ಕೋಟಿಯ ಜಾಹೀರಾತನ್ನ ನೀಡಿದೆ. ಈ ನಡೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ಗೆ 2.89 ಕೋಟಿ ಜಾಹೀರಾತು. ಮತ್ತೆ ವಿವಾದದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ಸರ್ಕಾರ. ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಅದೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ನಮ್ಮ ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಿಯಂತ್ರಿಸೋ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಬರೋಬ್ಬರಿ 2.89 ಲಕ್ಷದಷ್ಟು ಜಾಹೀರಾತು ಕೊಟ್ಟಿದೆ. ಗಾಂಧಿ ಫ್ಯಾಮಿಲಿಗೆ ದಾನ ಕೊಡುವ ಪ್ರಕ್ರಿಯೆ. ಸಿದ್ದು ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿ. ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ. ರಾಷ್ಟ್ರೀಯ ಪತ್ರಿಕೆಗಳಿಗಿಂತ, ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ. ತಾಯಿ ಮಗ ಇನ್ನೂ ಬೇಲ್ ಮೇಲಿದ್ದಾರೆ. 1.9 crore was given to the National Herald during 23-24
and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್, ಅದೇ ಸ್ಕ್ಯಾಮ್ದಲ್ಲಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು, ಓನರ್ಸು, NGOದೇನವರು ಇದ್ದಾರೆ. ತಾಯಿ ಮಗ ಬೇಲ್ ಮೇಲಿದ್ದಾರೆ. ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್. RSSನವರ ಪ್ರತಿಮೆಗೆ ಹಣ ಎಲ್ಲಿಂದ ಬರುತ್ತೆ? RSS ಒಂದು ಮ್ಯಾಗಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನ್ ಇಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದಾರೆ ಗೊತ್ತಿದೆ, ಯಾರು ತಗೊಂತಾ ಇದಾರೆ ಗೊತ್ತಿದೆ. ಯಾವ ನಿಯಮವನ್ನ ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಅಂಡ್ ರನ್ ಮಾಡಿದ್ರೆ ಹೇಗೆ? ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಅದೇ ಪತ್ರಿಕೆಗೆ ಜಾಹೀರಾತು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಸರ್ಕಾರ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದೆ. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನಿಯಂತ್ರಣದಲ್ಲಿ ಇರುವಂತಹ ಪತ್ರಿಕೆಗೆ ಕೋಟಿಯ ಜಾಹೀರಾತನ್ನ ನೀಡಿದೆ. ಈ ನಡೆ ವಿಪಕ್ಷಗಳ ಆಕ್ರೋಶಕ್ಕೆ ಕಾರಣ ಆಗಿದೆ. ನ್ಯಾಷನಲ್ ಹೆರಾಲ್ಡ್ಗೆ 2.89 ಕೋಟಿ ಜಾಹೀರಾತು. ಮತ್ತೆ ವಿವಾದದಲ್ಲಿ ಸಿಲುಕಿದ ಸಿದ್ದರಾಮಯ್ಯ ಸರ್ಕಾರ. ವಿವಾದಿತ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಬಗ್ಗೆ ಇಡೀ ದೇಶಕ್ಕೆ ಗೊತ್ತಿದೆ. ಅದೇ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಮತ್ತೊಮ್ಮೆ ಕೆಟ್ಟ ಕಾರಣಕ್ಕೆ ಸುದ್ದಿಯಲ್ಲಿದೆ. ನಮ್ಮ ಕರ್ನಾಟಕ ಸರ್ಕಾರ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ನಿಯಂತ್ರಿಸೋ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಗೆ ಬರೋಬ್ಬರಿ 2.89 ಲಕ್ಷದಷ್ಟು ಜಾಹೀರಾತು ಕೊಟ್ಟಿದೆ. ಗಾಂಧಿ ಫ್ಯಾಮಿಲಿಗೆ ದಾನ ಕೊಡುವ ಪ್ರಕ್ರಿಯೆ. ಸಿದ್ದು ಸರ್ಕಾರದ ವಿರುದ್ಧ ಪ್ರಹ್ಲಾದ್ ಜೋಶಿ ಕಿಡಿ. ಇದು ನೇರವಾಗಿ ಒಂದು ರೀತಿಯಲ್ಲಿ ಗಾಂಧಿ ಫ್ಯಾಮಿಲಿಗೆ ಕರ್ನಾಟಕ ಸರ್ಕಾರದಿಂದ ದಾನವನ್ನು ಕೊಟ್ಟು ಸಂಪ್ರೀತಗೊಳಿಸುವಂತಹ ಒಂದು ಪ್ರಕ್ರಿಯೆ. ರಾಷ್ಟ್ರೀಯ ಪತ್ರಿಕೆಗಳಿಗಿಂತ, ಎಸ್ಟಾಬ್ಲಿಷ್ಡ್ ರಾಷ್ಟ್ರೀಯ ಪತ್ರಿಕೆಗಳಿಗಿಂತ ಜಾಸ್ತಿ ನ್ಯಾಷನಲ್ ಹೆರಾಲ್ಡ್ಗೆ ದುಡ್ಡು ಕೊಟ್ಟಿರುವುದು ಕಾಂಗ್ರೆಸ್ ಸರ್ಕಾರದ ಸಿದ್ದರಾಮಯ್ಯನವರ ಬೌದ್ಧಿಕ ದಿವಾಳಿತನವನ್ನು ತೋರಿಸುತ್ತದೆ. ತಾಯಿ ಮಗ ಇನ್ನೂ ಬೇಲ್ ಮೇಲಿದ್ದಾರೆ. 1.9 crore was given to the National Herald during 23-24 and nearly 1 crore was allotted in 2024-25. ಒಂದು ಸ್ಕ್ಯಾಮ್ ರಿಡನ್, ಅದೇ ಸ್ಕ್ಯಾಮ್ದಲ್ಲಿದೆ, ಕೋರ್ಟಲ್ಲಿದೆ. ಅದರಲ್ಲಿ ಅದರ ತಥಾಕಥಿತ ಅದರ ಟ್ರಸ್ಟಿಗಳು, ಓನರ್ಸು, NGOದೇನವರು ಇದ್ದಾರೆ. ತಾಯಿ ಮಗ ಬೇಲ್ ಮೇಲಿದ್ದಾರೆ. ಸರ್ಕ್ಯುಲೇಷನ್ ಆಲ್ಮೋಸ್ಟ್ ನಕೆ ಬರಾಬರ್. RSSನವರ ಪ್ರತಿಮೆಗೆ ಹಣ ಎಲ್ಲಿಂದ ಬರುತ್ತೆ? RSS ಒಂದು ಮ್ಯಾಗಝೀನ್ ಇದೆ, ಆರ್ಗನೈಸರ್ ಅಂತ. ಅದು ಹೇಗೆ ಪಬ್ಲಿಷ್ ಆಗುತ್ತೆ? ಯಾರು ದುಡ್ಡು ಕೊಡ್ತಾರೆ ಅದಕ್ಕೆ? ಎಲ್ಲಿಂದ ದುಡ್ಡು ಬರುತ್ತೆ ಅವರಿಗೆ? ಅದು ಹೇಳಿ. ಇದು ಲೀಗಲ್ ಟ್ರಾನ್ಸಾಕ್ಷನ್ ಅಲ್ಲ. ಬ್ಯಾಂಕಿಂಗ್ ಯಾವ ಬ್ಯಾಂಕ್ ಖಾತೆಗೆ ಹೋಗ್ತಾ ಇದೆ ಗೊತ್ತಿದೆ, ಯಾವ ಕಾರ್ಪೊರೇಷನ್ ಇಂದ ಬರ್ತಾ ಇದೆ ಗೊತ್ತಿದೆ, ಯಾರು ಕೊಡ್ತಾ ಇದಾರೆ ಗೊತ್ತಿದೆ, ಯಾರು ತಗೊಂತಾ ಇದಾರೆ ಗೊತ್ತಿದೆ. ಯಾವ ನಿಯಮವನ್ನ ಉಲ್ಲಂಘನೆ ಮಾಡಿ ನಾವು ಕೊಡ್ತಾ ಇದೀವಿ ಅಂತ ಹೇಳ್ಬೇಕಲ್ಲ. ಅದೇನು ಹೇಳಲ್ಲ, ಬರೀ ಹಿಟ್ ಅಂಡ್ ರನ್ ಮಾಡಿದ್ರೆ ಹೇಗೆ? ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ದೇಶಾದ್ಯಂತ ಸದ್ದು ಮಾಡಿತ್ತು. ಇದೀಗ ಸಿದ್ದರಾಮಯ್ಯ ಸರ್ಕಾರ ಅದೇ ಪತ್ರಿಕೆಗೆ ಜಾಹೀರಾತು ಕೊಟ್ಟು ಸಂಕಷ್ಟಕ್ಕೆ ಸಿಲುಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.